ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಪ್ರದೀಪ್ ಈಶ್ವರ್ ಮೊನ್ನೆ ತಾನೇ ನಮ್ಮ ಪರಿಶ್ರಮ PU ಕಾಲೇಜಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಅದರಲ್ಲಿ 7 ರ್ಯಾಂಕುಗಳು ಗ್ಯಾರಂಟಿ ಬರುತ್ತವೆ ಅಂತ ಹೇಳ್ತಾ ಇದ್ರು. ಆದರೆ ಆ ರ್ಯಾಂಕುಗಳು ಹೇಗೆ ಬರುತ್ತೆ ಅನ್ನೋದಕ್ಕೆ ಒಂದು ವಿಡಿಯೋ ಪುಷ್ಟಿಯನ್ನು ಕೊಡ್ತಾ ಇದೆ. ಅದು ಪ್ರದೀಪನ ಪರಿಶ್ರಮದ ಪರೀಕ್ಷಾ ಕರ್ಮಕಾಂಡ. ಅಲ್ಲಿ ಪರೀಕ್ಷೆಗೆ ಒಂದು ದಿನ ಮೊದಲೇ ಅದೇ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗತ್ತೆ, ಅದನ್ನು ಮಾತ್ರ ಓದ್ಕೊಳ್ಳಿ ಸಾಕು ಅನ್ನೋದನ್ನು ಹೇಳಲಾಗತ್ತೆ ಅಂತ ಕೆಲ ವೀಕ್ಷಕರು ಕಮೆಂಟನ್ನು ಮಾಡಿದ್ರು. ಅದನ್ನು ಹುಡುಕಿರೋ ನಮ್ಮ ತಂಡ ಈಗ ಅದರ ಕುರಿತಾದ ಒಂದು ವಿಡಿಯೋ ಹುಡುಕಿ ಹೊರಗೆ ತಗೊಂಡು ಬಂದಿದೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ಈ ಪ್ರದೀಪ್ ಈಶ್ವರ್ ಮುಂದೆ ತಾನು ಅಹಿಂದ ನಾಯಕ ಆಗಬೇಕು ಅಂತ ದಾವಣಗೆರೆ ಉಪಚುನಾವಣೆಯ ಪ್ರಚಾರ ಮಾಡೋಕೆ ಹೋಗಿದ್ದಾರೆ ಅನ್ನೋದನ್ನ ನಾವು ತಿಳಿಸಿದ್ವಿ. ಈಗ ಅದರ ಬಗ್ಗೆ ಹಿಂಟನ್ನ ಪ್ರದೀಪ್ ಈಶ್ವರ್ ಅನ್ನೋ ಮಹಾನ್ ಸುಳ್ಳುಗಾರ ಕೊಟ್ಟಿದ್ದಕ್ಕೂ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಪ್ರದೀಪ್ ಈಶ್ವರ್ ಅಹಿಂದ ನಾಯಕ ಆಗೋಕೆ ಹೊರಟಿರೋದು ಯಾಕೆ? ಆ ವಿಡಿಯೋ ಬಿಚ್ಚಿಡ್ತಾ ಇರೋ ಸತ್ಯ ಏನೋ? ಪರಿಶ್ರಮ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ದಿನ ಮೊದಲೇ ಪ್ರಶ್ನೆ ಪತ್ರಿಕೆಗಳನ್ನು ಅಲ್ಲಿನ ಶಿಕ್ಷಕರು ಕೊಟ್ಟಿದ್ದಾದರೂ ಹೇಗೆ? ಎಲ್ಲವನ್ನ ಸಾಕ್ಷಿ ಸಮೇತ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ನಾನು ಒಂದು ಕಥೆಯನ್ನು ಹೇಳ್ಬಿಡ್ತೀನಿ, ಪ್ರದೀಪ್ ಈಶ್ವರ್ ಥರನೇ. ಸ್ವಲ್ಪ ಕೇಳಿಸ್ಕೊಳ್ಳಿ. ಒಂದೂರಲ್ಲಿ ಒಬ್ಬರು ಅಜ್ಜಿ ಇದ್ರು. ಆ ಅಜ್ಜಿ ಒಂದು ಕೋಳಿಯನ್ನು ಸಾಕಿದ್ರು. ಅದು ಕೂಗಿದ್ರೆ ಬೆಳಗಾಗತ್ತೆ ಅಂತ ಅಜ್ಜಿ ಅಂದ್ಕೊಂಡಿದ್ರು. ಅದೇ ಕಾರಣಕ್ಕೆ ಅಜ್ಜಿ, ನೋಡು ಮಗ, ನನ್ನ ಕೋಳಿ ಇಲ್ಲ ಅಂದ್ರೆ ಬೆಳಗಾಗಲ್ಲ ಅಂದ್ರು. ಆ ಅಜ್ಜಿ ಕೋಳಿಯನ್ನ ಬೇರೆ ಊರಲ್ಲಿ ಬಿಟ್ಟು ಬಂದ್ರು. ಬೆಳಿಗ್ಗೆ ಎದ್ದು ನೋಡಿದ್ರೆ ಬೆಳಗಾಗಿತ್ತು ಮಗ. ಯಾಕಂದ್ರೆ ಬೆಳಿಗ್ಗೆ ಆದ್ಮೇಲೆ ಬೆಳಕು ಆಗ್ಲೇಬೇಕು ಮಗ. ಅದು ಅಜ್ಜಿಗೆ ಅರ್ಥ ಆಗ್ಲೇ ಇಲ್ಲ ಮಗ. ಅದೇ ಥರ ಈ ಆಕ್ಸಿಡೆಂಟಲ್ಲಿ MLA ಪ್ರದೀಪ್ ಅನ್ನೋ ಪೆದ್ದಪ್ಪ, ನಾನು ಚಿಕ್ಕಬಳ್ಳಾಪುರವನ್ನು ಉದ್ಧಾರ ಮಾಡ್ತಾ ಇದ್ದೀನಿ, ಒಂದಷ್ಟು ತೆಲುಗು ಡೈಲಾಗ್ಗಳನ್ನು ಹೇಳ್ಕೊಂಡು ಅಡ್ಡಾಡ್ತಾ ಇದ್ರೆ ಜನರು ಮತವನ್ನು ಹಾಕ್ತಾರೆ ಅಂದ್ಕೊಂಡಿದ್ದಾನೆ. ಆದರೆ ಮುಂದೆ ಚುನಾವಣೆಯಲ್ಲಿ ಜನರು ನೀನು ಸಾಕು ಮಗ, ನಿನ್ನಿಂದ ಉದ್ಧಾರ ಆಗಿದ್ದಾರೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡ ಮಗ, ನೀನು ಚಿಕ್ಕಬಳ್ಳಾಪುರದ ಮರ್ಯಾದೆಯನ್ನು 3 ಕಾಸಿಗೆ ಹರಾಜು ಹಾಕಿದ್ದೀಯ ಮಗ, ಸಾಕು ಮನೆಯಲ್ಲಿ ಮಲಗು ಮಗ ಅಂತ ಕಳಿಸ್ತಾರೆ. ಯಾಕಂದರೆ ಈ ಪ್ರದೀಪ್ ಈಶ್ವರ್ಗೆ ಮುಂದೆ ಚಿಕ್ಕಬಳ್ಳಾಪುರದಲ್ಲೂ ನಾನು ಗೆಲ್ಲಲ್ಲ ಅನ್ನೋದು ಈಗ ಗೊತ್ತಾಗಿರೋದಲ್ಲ, ತುಂಬ ಹಿಂದೆಯೇ ಗೊತ್ತಾಗಿದೆ. ಅದೇ ಕಾರಣಕ್ಕೆ ಈಗ ಮತ್ತೆ ದಾವಣಗೆರೆಯಲ್ಲಿ ಉಪಚುನಾವಣಾ ಕಣದಲ್ಲಿ ಪ್ರಚಾರ ಮಾಡ್ತಾ ಇರುವಾಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಸ್ವಲ್ಪ ಅದನ್ನು ನೋಡ್ಕೊಂಡು ಬನ್ನಿ. ಇದು ಅಹಿಂದ ಹೇರ್ ಸ್ಟೈಲು. ಇದು ಅಹಿಂದ ಹಿಂಗೆ ಅಹಿಂದ ಹುಡುಗರು ಹಿಂಗೆ ಇರ್ತೀವಿ, ಬರ್ತಂದಲ್ಲಿ ಬಂದಿರ್ತಾವಲ್ಲ. ಚೆನ್ನಾಗಿರೋರು ಇದಾರೆ ಬಿಡಿ ಸರ್, ನೀವ್ ಒಳ್ಳೆ ಹೇರ್ ಸ್ಟೈಲ್ ಇರುತ್ತಾ? ನೀವ್ ಒಳ್ಳೆ ಅಹಿಂದಾಗೆ ಅಂತ ನಾವು ಅಹಿಂದ ಅಂದ್ರೆ ಬಡವ್ರ ಹುಡುಗರು, ನಾವ್ ಹಿಂಗೆ ಇರ್ತೀವಿ. ಅಹಿಂದ ಬಡವ್ರಾಗೆ ಇರ್ಬೇಕಾ? ನೀವೇನ್ ಸರ್ ಆ ತರ ಎಲ್ಲ ಇಲ್ಲ. ಅಹಿಂದದವ್ರೆಲ್ಲ ಏನ್ ಬಡವ್ರು ಇರೋದಿಲ್ಲ. ಈ ಸಿದ್ದರಾಮಯ್ಯನವ್ರ ಏನ್ ಬಡವ್ರೆ ಅಲ್ಲ. ನಾನು ಹೇಳ ಖರ್ಗೆ ಅವ್ರ ಏನಾದ್ರು ಬಡವ್ರೆ? ಇಲ್ಲ ಮೇಡಮ್. ಮತ್ತೆ ಇದು ಅಹಿಂದ ಬಣ್ಣ. ಬಾಂಡ್ ರಿಚ್, ಪ್ರಿಯಾಂಕ್ ಖರ್ಗೆ ಬಾಂಡ್ ರಿಚ್ ಅವರು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದು ನಿಮಗೆ ನೋಡೋದಕ್ಕೆ ಕಾಮಿಡಿ ಅಥವಾ ಫನ್ನಿ ವಿಡಿಯೋ ಅನ್ನಿಸುತ್ತೆ, ಆದರೆ ಅಸಲಿಯತ್ತು ಬೇರೆನೇ ಇದೆ. ಆ ಒಂದು ವಿಡಿಯೋದಲ್ಲಿ ಬಹಳಷ್ಟು ಮಜಾ. ಅಂದರೆ ಅಹಿಂದ ಅಂದರೆ ಬಡವ ಅಂತಾರೆ, ಅಹಿಂದ ಅನ್ನೋದಕ್ಕೆ ಬೇರೆ ಕಟಿಂಗ್ ಇದೆ ಅಂತಾನೆ. ಅಹಿಂದ ಅನ್ನೋದಕ್ಕೆ ಒಂದಷ್ಟು ಹೊಸ ಕಥೆಗಳನ್ನು ಹೇಳೋ ಪ್ರಯತ್ನವನ್ನು ಇದೇ ಪ್ರದೀಪ್ ಈಶ್ವರ್ ಅನ್ನೋ ಮಹಾನ್ ಬುದ್ಧಿವಂತ ಮಾಡ್ತಾ ಇದ್ದಾರೆ. ಇದು ತುಂಬ ಹಿಂದಿನ ವಿಡಿಯೋ. ಅಲ್ಲಿಗೆ ಬಹಳಷ್ಟು ಹಿಂದೆಯೇ ನಾನೊಬ್ಬ ಅಹಿಂದ ನಾಯಕ ಅನ್ನಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರಿಗೆ ಬಕೆಟ್ ಹಿಡಿತಾ ಇದ್ರು ಅನ್ನೋದು ಅಲ್ಲಿಗೆ ಕನ್ಫರ್ಮ್ ಆಯಿತು. ಅದೇ ಕಾರಣಕ್ಕೆ ಈಗ ದಾವಣಗೆರೆ ಉಪಚುನಾವಣಾ ಕಣದಲ್ಲಿ ಆ ಕಡ ಕೇಳಿದ್ದೀನಿ, ಸಮರ್ಥ ಗೆಲ್ಲೋದಕ್ಕೆ ಸಮರ್ಥ ಅಂತಿದ್ದಾರೆ ಈ ಫ್ಯೂಚರ್ ಸ್ವಯಂ ಘೋಷಿತ ಅಹಿಂದ ನಾಯಕ. ಯಾಕಂದರೆ ಸಿದ್ದರಾಮಯ್ಯ ಮುಂದಿನ ಚುನಾವಣೆಯಲ್ಲಿ ಏನಾದರೂ ಸ್ಪರ್ಧೆಯನ್ನು ಮಾಡದೇ ಇದ್ದರೆ ನಾನೇ ಅಹಿಂದ ನಾಯಕ ಅನ್ನಿಸ್ಕೊಂಡು ಮುಂದೆ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲದೇ ಇದ್ರು CM ಆಗೋಣ ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಈಗ ನೋಡಿದರೆ ಅದನ್ನೇ ದಾವಣಗೆರೆಯಲ್ಲಿ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಸರಿ, ಅದನ್ನು ಒಂದು ಕಡೆ ಬಿಟ್ಬಿಡಿ. ಇದೇ ಪ್ರದೀಪ್ ಈಶ್ವರ್ ಮೊನ್ನೆ ದಾವಣಗೆರೆಯಲ್ಲಿ ನನ್ನ ಪರಿಶ್ರಮ ನೀಟ್ ಕೋಚಿಂಗ್ ಸೆಂಟರ್ ಬೇಕಾಗಿರೋ ಅನುಮತಿಯನ್ನೆಲ್ಲ ಪಡ್ಕೊಂಡಿದೆ. ನಮ್ಮ PU ಕಾಲೇಜು ಮಲ್ಲಥಳ್ಳಿಯಲ್ಲಿದೆ. ಅಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಬಿಟ್ಟಿದ್ದಾರೆ. ಅದರಲ್ಲಿ 7 ರ್ಯಾಂಕುಗಳು ಬರುತ್ತೆ ಅನ್ನೋದನ್ನು ಹೇಳಿಕೊಂಡಿದ್ರು. ಆದರೆ BGS ಆಸ್ಪತ್ರೆಯ ಪಕ್ಕದಲ್ಲಿರೋ ಪರಿಶ್ರಮ PU ಕಾಲೇಜಲ್ಲಿ ಅಡ್ಮಿಷನ್ಗಳು ಆಗ್ತಾ ಇವೆ. ಅದಕ್ಕೆ ಅನುಮತಿ ಇದೆಯಾ ಅನ್ನೋದನ್ನು ಈ ಪ್ರದೀಪ್ ಈಶ್ವರ್ ಹೇಳಲೇ ಇಲ್ಲ. ಅಲ್ಲಿ ಪ್ರದೀಪ್ ಈಶ್ವರ್ ಅವರ ಮಾತುಗಳನ್ನು ಕೇಳಿ ಬಹಳಷ್ಟು ಪೋಷಕರು, ಅಬ್ಬಬ್ಬಬ್ಬಾ, ಈ ಪ್ರದೀಪ್ ಈಶ್ವರ್ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಅಂದರೆ ಅದೆಷ್ಟರ ಮಟ್ಟಿಗೆ ಪಾಠವನ್ನು ಮಾಡಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ ಅಂದ್ಕೊಂಡಿರ್ತಾರೆ. ಅದ್ಯಾವ ರೀತಿ ರ್ಯಾಂಕ್ ಬರೋದಕ್ಕೆ ತಯಾರಿಯನ್ನು ಮಾಡಿದ್ದಾರೆ ಅನ್ನೋದಕ್ಕೂ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದನ್ನು ನೀವು ನೋಡ್ಕೊಂಡು ಬನ್ನಿ.
ಪರಿಶ್ರಮ ಕಾಲೇಜಾ ನಿಮಿಷ ಪರವಾಗಿಲ್ಲ ಕಾಲೇಜು ಪರವಾಗಿಲ್ಲ ಕಾಲೇಜು ತುಂಬಾ ಜಾಸ್ತಿ ಐತಣ್ಣ ಟೈಮಿಂಗ್ಸ್ ಡೊನೇಷನ್ ಎಲ್ಲ 2.25 ಲಕ್ಷ. ಎಷ್ಟು ಫಸ್ಟ್ ಇಯರ್ ಸೆಕೆಂಡ್ ಅಲ್ಲ ಫಸ್ಟ್ ಇಯರ್ 1 ಇಯರ್ಗೆ 2 ಹೌದು. ಎಕ್ಸಾಮ್ ಎಲ್ಲ ಅದೇ ಇವತ್ತು ಎಕ್ಸಾಮ್ ಇದೆ ಈಗ. ಇದೆಯಾ ಇದು ಯಾವುದೋ ಫೈನಲ್ ಎಕ್ಸಾಮ್ ಫಸ್ಟ್ ಇಯರ್ ಹೌದು. ಹೇಳ್ಕೊಡೋದೇನಿಲ್ಲ, ಸುಮ್ಮನೆ 2.5 ಲಕ್ಷ ನಾವೇನು ಬೆಳಗ್ಗೆ 6 ಗಂಟೆ ಕ್ವಶನ್ ಪೇಪರ್ ಕೊಟ್ಬಿಟ್ಟವ್ರು ಆಗ್ಲೇ ಇದನ್ನ ಓದ್ಕೊ ಬಂದಿದ್ದು ಅಷ್ಟೇ. ಎಕ್ಸಾಮ್ ಮುಗೀತಾ? ಯಾವಾಗ ಇರೋದು ಎಕ್ಸಾಮ್? ಇವತ್ತು ಮ್ಯಾಥ್ಸ್ ಐತೆ, ಆದ್ರೆ ಮ್ಯಾಥ್ಸ್ ಪೇಪರ್ ಕೊಟ್ಟವ್ರೆ, ಇದನ್ನೇ ಬಾಯ್ ಕೊಡ್ಕೊ ಬಂದಿರ್ತಾರೆ. ದರಿದ್ರ ಕಾಲೇಜಿದ್ದು ಸೇರ್ತಾರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆ ಕಾಲೇಜು. ಅಲ್ಲ ಎಕ್ಸಾಮ್ ಇನ್ನ ಇವಾಗ ಶುರುವಾಗಿರೋದಾ? ಪರಿಶ್ರಮ ಕಾಲೇಜಾ? ಹೇಗಿದೆ ಇವತ್ತು ಕಾಲೇಜು? ಪರವಾಗಿಲ್ವಾ? ಚೆನ್ನಾಗಿಲ್ಲ. ಅದೇ ನೀವೇ ಹೆಂಗೆ ಹೇಳ್ತೀರಾ? ಈ ಡೊನೇಷನ್ ಎಷ್ಟಿದೆ ಈಗ ಅಲ್ಲಿ? ಅಲ್ಲೇ ಫೀಸು ಡೊನೇಷನ್ ಅಂತ ಫೀಸು 2.5 ಇಯರಾ ಟೋಟಲ್? 1 ಇಯರ್ಗಾ ಎಕ್ಸಾಮು? ಪರವಾಗಿಲ್ವಾ? ಇದು PUC ಎಷ್ಟು? ಅಲ್ಲ ಈಗ ಸ್ಟಾರ್ಟ್ ಆಗಿ ಶುರುವಾಗಿರೋದು ಈಗ. ನೋಡಿದ್ರಲ್ಲ, ಇದು ಪ್ರದೀಪ್ ಈಶ್ವರ್ ಅವರ ಕಾಲೇಜಿನ ವಿದ್ಯಾರ್ಥಿಗಳು ಮಾತಾಡ್ತಾ ಇರೋ ವಿಡಿಯೋ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅದು ಅವರದ್ದೇ ಕಾಲೇಜಿನ ಮುಂದೆ ಉತ್ತರಹಳ್ಳಿ ಮತ್ತು ಕೆಂಗೇರಿ ರಸ್ತೆಯಲ್ಲಿರೋ PU ಕಾಲೇಜ್ ಇದೆಯಲ್ಲ, ಅದರ ಮುಂದೆಯೇ ಹೇಳಿರೋದು, ಅಲ್ಲೆಯೇ ಅದನ್ನು ಶೂಟ್ ಮಾಡಿರೋದು. ಅಲ್ಲಿ 3 ವಿದ್ಯಾರ್ಥಿಗಳನ್ನು ಮಾತಾಡಿಸಲಾಗಿದೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ, ಕಾಲೇಜು ಟೈಮಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು, 2,25,000 ಫೀಸನ್ನು ಕಟ್ಟಿದ್ದೀವಿ ಅಂತ, ಈಗ ಎಕ್ಸಾಮ್ ಇದೆ ಅಂತ. ಎರಡನೆಯದ್ದಾಗಿ ಒಬ್ಬ ಪೋಷಕರು ವಿದ್ಯಾರ್ಥಿಯ ಜೊತೆ ಬರ್ತಾರೆ. ಅಲ್ಲಿ ವಿದ್ಯಾರ್ಥಿ ಹೇಳ್ತಾನೆ, ಅಯ್ಯೋ ಏನು ಹೇಳ್ಕೊಡಲ್ಲ, ಎಲ್ಲವನ್ನು ನಾವೇ ಓದಬೇಕು, ನಾಳೆ ಗಣಿತ ಪರೀಕ್ಷೆ ಇದೆ, ಇವತ್ತೇ ಪ್ರಶ್ನೆ ಪತ್ರಿಕೆ ಕೊಟ್ಟು ಇದನ್ನು ಓದ್ಕೊಂಡು ಬನ್ನಿ ಸಾಕು ಅಂತಿದ್ದಾರೆ ಅಂತ. ಆ ವಿದ್ಯಾರ್ಥಿಯ ಪೋಷಕರು ಕೂಡ, ಅಯ್ಯೋ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕಾಲೇಜು ಅನ್ನೋದನ್ನು ಹೇಳ್ತಾರೆ. ಅಲ್ಲಿಗೆ ಅರ್ಥ, ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ವಿದ್ಯಾರ್ಥಿಗಳನ್ನು ಕೂರಿಸ್ಕೊಂಡು ಪಾಠವನ್ನು ಮಾಡದೆ ಅದು ಏನು ಮಾಡ್ತಾರೆ, ಅಲ್ಲಿರೋ ಶಿಕ್ಷಕರು ಅನ್ನೋದು ನನಗಂತೂ ಗೊತ್ತಿಲ್ಲ. ಮತ್ತೊಬ್ಬ ವಿದ್ಯಾರ್ಥಿನಿ ಕೊನೆಯಲ್ಲಿ ಹೇಳಿದ್ದು 2.5 ಲಕ್ಷ ಫೀಸ್, ಆದರೆ ಎಜುಕೇಷನ್ 0 ಅಂತ. ಅಲ್ಲ ರೀ, ವಿದ್ಯಾರ್ಥಿಗಳನ್ನು ಸುಮಾರು 14 ಗಂಟೆಗಳ ಕಾಲ ಕಾಲೇಜಲ್ಲಿ ಇಟ್ಕೊಳ್ಬಹುದಾ? ಮೊದಲೇ ಪ್ರದೀಪ್ ಈಶ್ವರ್ ಕತೆ ಕೇಳೋದಕ್ಕೆ ಆಗದ ಜನರು ಪ್ರದೀಪ ಒಬ್ಬ ಹುಚ್ಚ ಅಂತಾರೆ. ಹೀಗಿದ್ದಾಗ 14 ಗಂಟೆ ಕ್ಲಾಸಲ್ಲಿ ಆ ಮಕ್ಕಳ ಕತೆ ಏನಾಗಬಹುದು ಯೋಚನೆ ಮಾಡಿ. ಇಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ, 2ನೇ ವಿದ್ಯಾರ್ಥಿ ಮಾತಾಡಿದ್ದು, ಪ್ರಶ್ನೆ ಪತ್ರಿಕೆಯನ್ನು ಇವತ್ತೇ ಕೊಟ್ಟಿದ್ದಾರೆ, ನಾಳೆ ಎಕ್ಸಾಮ್ಗೆ ಓದೋದಕ್ಕೆ ಅದನ್ನು ಓದಿದರೆ ಸಾಕು ಅಂತ ಹೇಳಿದ್ದಾರೆ ಅನ್ನೋದು. ಅಲ್ಲಿ ಕೊಟ್ಟಿರೋ ಪ್ರಶ್ನೆ ಪತ್ರಿಕೆ ಯಾವುದು? ಅದೊಂದನ್ನು ಓದಿದರೆ ರ್ಯಾಂಕ್ ಬರಬಹುದಾ? ಅಂತಹ ಪ್ರಶ್ನೆ ಪತ್ರಿಕೆ ಎಲ್ಲಿಂದ ಸಿಕ್ಕಿದೆ ಅನ್ನೋದನ್ನು ಪ್ರದೀಪ್ ಈಶ್ವರ್ ಅವರೇ ಹೇಳಬೇಕು. ಇಲ್ಲಿ ಒಂದು ಅನುಮಾನ ಬರ್ತಾ ಇದೆ, ಅಲ್ಲಿ ವಿದ್ಯಾರ್ಥಿಗೆ ಕೊಟ್ಟಿರೋ ಪ್ರಶ್ನೆ ಪತ್ರಿಕೆ ಅದೇ ಪರೀಕ್ಷೆಯದ್ದು ಇರಬಹುದಾ ಅಂತ. ಯಾಕಂದರೆ ಈಗಾಗಲೇ ನಮ್ಮ ವೀಕ್ಷಕರಲ್ಲಿ ಕೆಲವರು ಅದೇ ವಿಚಾರವನ್ನು ಕಮೆಂಟ್ಸ್ ಮಾಡಿ ತಿಳಿಸಿದ್ದಾರೆ. ಒಂದು ದಿನ ಮೊದಲೇ ಪರಿಶ್ರಮ PU ಕಾಲೇಜಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತಾರೆ, ಅದನ್ನೇ ಓದಿ ಬೆಳಿಗ್ಗೆ ಪರೀಕ್ಷೆಯನ್ನು ಬರಿಬೇಕು ಅಂತ. ಹಾಗಾದರೆ ಇಲ್ಲಿ ಪ್ರದೀಪನ ಪರಿಶ್ರಮ ಅಕ್ರಮ ಆಗಿದೆ ಅನ್ನೋ ದೂರನ್ನು ಈಗಾಗಲೇ ಗಂಗಾಧರ್ ಅನ್ನೋರು ಕೊಟ್ಟಿದ್ದಾರೆ. ಈಗ ಪರಿಶ್ರಮ ಅನ್ನೋದು ಪ್ರಶ್ನೆ ಪತ್ರಿಕೆ ಮೊದಲೇ ಕೊಟ್ಟು ರ್ಯಾಂಕ್ ತಗೊಳ್ಳೋ ಅಕ್ರಮವನ್ನು ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ಇದರ ಬಗ್ಗೆ ಪ್ರದೀಪನೇ ಉತ್ತರ ಕೊಡಬೇಕು. ಇದರ ಬಗ್ಗೆ ಪೋಷಕರಿಗೆ ಒಂದಷ್ಟು ಉತ್ತರ ಬೇಕಲ್ವೇ? ಅದನ್ನು ಪರಿಶ್ರಮ ಕಾಲೇಜಿನ ಪಿತಾಮಹ ಪ್ರದೀಪ ಕೊಡಬೇಕು. ಇನ್ನು ಬಹಳಷ್ಟು ಕಾಲೇಜುಗಳಲ್ಲಿ ಪರೀಕ್ಷೆಗೂ ಮೊದಲು ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳ ಕೈಗೆ ಸಿಗಲ್ಲ, ಪರೀಕ್ಷಾ ಹಾಲ್ನಲ್ಲಿ ಮಾತ್ರ ಸಿಗುತ್ತೆ. ಅದೇ ಪರಿಶ್ರಮದಲ್ಲಿ ಮಾತ್ರ ಒಂದು ದಿನ ಮೊದಲೇ ಸಿಕ್ಕಿದ್ದು ಹೇಗೆ ಅನ್ನೋದು ಬಹಳಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ. ಅದಕ್ಕೆ ಕಾರಣ ಅಂದರೆ PU ಬೋರ್ಡ್ ಯಾವಾಗ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿದೆ, ಅದನ್ನು ಎಲ್ಲಿ ಸಂಗ್ರಹ ಮಾಡಲಾಗಿತ್ತು, ಎಲ್ಲವೂ ಸರಿ ಇದ್ದರೆ ಪರಿಶ್ರಮ PU ಕಾಲೇಜಿಗೆ ಹೇಗೆ ಪ್ರಶ್ನೆ ಪತ್ರಿಕೆ ಮೊದಲೇ ಲೀಕ್ ಆಗಿವೆ ಅಂತ. ಇಲ್ಲಿ ಯಾವುದೋ ಅಧಿಕಾರಿಗಳು ಪ್ರದೀಪನ ಜೊತೆ ಕೈಯನ್ನು ಜೋಡಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದರ ಕುರಿತು ತನಿಖೆ ಆಗಬೇಕು. ಆದರೆ ಅದನ್ನು ಸರ್ಕಾರ ಮಾಡುತ್ತಾ? ಪ್ರದೀಪ್ ಈಶ್ವರ್ ಮತ್ತು ಪರಿಶ್ರಮ ಕಾಲೇಜಿನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುತ್ತಾ? ಅಥವಾ ಸಿದ್ದರಾಮಯ್ಯ ಹೆಂಗಿದ್ರು ನನಗೆ ಚೊಂಬು ಹಿಡಿಯೋ ಪ್ರದೀಪ ಅಂದರೆ ಆ ಜಾಗದಲ್ಲಿ ಸಿಂಟೆಕ್ಸ್ ಹಿಡಿತಾನೆ, ಇರಲಿ ಬಿಡು ಅಂತ ಸುಮ್ಮನಾಗ್ತಾರಾ? ಅದೇನೋ ಮಾಡಿಕೊಳ್ತಾರೆ ಬಿಡಿ. ಇಲ್ಲಿ ಪೋಷಕರು ಎಲ್ಲವೂ ಗೊತ್ತಿದ್ದು ಸುಮ್ಮನಿದ್ರೆ ನಮ್ಮ ಮಕ್ಕಳು ರ್ಯಾಂಕ್ ಬರ್ತಾರೆ ಅಥವಾ ಹೆಚ್ಚು ಅಂಕವನ್ನು ಪ್ರಶ್ನೆ ಪತ್ರಿಕೆಯನ್ನು ಓದಿ ಪಡೆದುಕೊಂಡ್ರು ಪರವಾಗಿಲ್ಲ ಅಂದುಕೊಂಡ್ರೆ
ಮಕ್ಕಳು ಅಲ್ಲಿ ಪಾಸ್ ಆಗ್ತಾರೆ ಸರಿ, ಅದೇ ಜೀವನದಲ್ಲಿ ಯಾವತ್ತೂ ಪಾಸ್ ಆಗಲ್ಲ ಅನ್ನೋದು ನೆನಪಿರಲಿ. ಇನ್ನೂ ಒಂದು ವಿಚಾರ ಜನರಿಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಪೆದ್ದಪ್ಪನ ಪರಿಶ್ರಮ PU ಕಾಲೇಜಲ್ಲಿ 1.5 ಲಕ್ಷ ಫೀಸ್ ಅನ್ನೋದನ್ನು ಹೇಳಲಾಗತ್ತೆ. ಅದೇ ಒಬ್ಬೊಬ್ಬ ವಿದ್ಯಾರ್ಥಿಗಳನ್ನು ಮಾತನಾಡಿಸಿದ್ರೆ ಒಂದೊಂದು ಫೀಸ್ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇದರಲ್ಲಿ ಯಾವುದು ನಿಜ, ಈ ಕಾಲೇಜು ಯಾವ ರೀತಿಯದ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡ್ರಪ್ಪ, ಯಾರಾದರೂ ಕಾಲೇಜನ್ನು ಓಪನ್ ಮಾಡ್ತೀನಿ ಅಂದುಕೊಂಡ್ರೆ ಪ್ರದೀಪ್ ಈಶ್ವರ್ ಹತ್ರ ಟ್ರೈನಿಂಗ್ ತಗೊಳ್ಳಿ. ಆಗಲ್ಲಾದರೂ ಒಂದಷ್ಟು ಕೊಳ್ಳೆಯನ್ನು ಹೊಡೆಯೋದು ಹೇಗೆ ಅಂತ ಗೊತ್ತಾಗಬಹುದು. ಅದೇನೇ ಆದರೂ ಒಬ್ಬ ವ್ಯಕ್ತಿ ಎಜುಕೇಷನ್ ಅನ್ನೋ ಹೆಸರಲ್ಲಿ ಜನರನ್ನು ಲೂಟಿ ಮಾಡ್ತಾ ಇದ್ದಾನೆ ಅನ್ನೋದು ಸುಳ್ಳಲ್ಲ. ಒಂದು ಕಡೆ 1 ವರ್ಷ ವೇಸ್ಟ್ ಆಗುತ್ತೆ ಅಂತ ಫ್ರೀ ಎಜುಕೇಷನ್ ಕೊಡ್ತೀನಿ ಅನ್ನೋ ಸುಳ್ಳುಗಳನ್ನು ಎಲ್ಲ ಮಾಧ್ಯಮಗಳಲ್ಲೂ ಹೇಳ್ತಾ, ಇನ್ನೊಂದು ಕಡೆ ಲಕ್ಷಾಂತರ ರೂಪಾಯಿ ಫೀಸನ್ನು ಕಿತ್ತುಕೊಳ್ತಾ, ಅದಕ್ಕೆ ಸರಿಯಾದ ಶಿಕ್ಷಣವನ್ನು ಕೊಡದೆ ಅವನು ಅದೇನು ಹೇಳೋದಕ್ಕೆ ಆಗತ್ತೆ. ಯಾವುದೇ ಈ ಪ್ರದೀಪನ ಮೋಟಿವೇಶನ್ ವಿಡಿಯೋ ನೋಡಿ ಅದರಲ್ಲಿ ದುಡ್ಡನ್ನು ಮಾಡಬೇಕು ಅನ್ನೋದನ್ನು ಪದೇ ಪದೇ ಹೇಳಿರ್ತಾರೆ. ಮಕ್ಕಳಿಗೆ ಓದೋ ಟಿಪ್ಸ್ ಎಲ್ಲೂ ಕೊಟ್ಟಿದ್ದನ್ನು ನಾನಂತೂ ನೋಡಲೇ ಇಲ್ಲ. ಕೇವಲ ಅಪ್ಪ ಅಮ್ಮಂದಿರಂಗಾಗಿ ಬದುಕಬೇಕು ಅಂತ ಹೇಳೋದು ಒಂದು ಡೈಲಾಗು, ಅದನ್ನು ಬಿಟ್ಟರೆ ದುಡ್ಡು ಮಾಡಬೇಕು ಅನ್ನೋದು ಎರಡನೇ ಡೈಲಾಗು. ಆದರೂ ಈ ಪ್ರದೀಪ್ ಈಶ್ವರ್ PUC ಓದಿರೋ ಟೀಚರ್ ಹಾಗಂತ ನಾನು ಹೇಳ್ತಾ ಇಲ್ಲ. ಅವರೇ ಬಹಳಷ್ಟು ಮಾಧ್ಯಮಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ. ಅದ್ಯಾವುದೋ ಮಾಧ್ಯಮದಲ್ಲಿ ನನ್ನ ತಿಂಗಳ ಸಂಬಳ 10 ಕೋಟಿ ರೂಪಾಯಿ ಅಂತಾರೆ. ಅದೇ ಚುನಾವಣೆಯಲ್ಲಿ ತೋರಿಸಿರೋ ಲೆಕ್ಕ ನೋಡಿದರೆ ಕೇವಲ 72 ಲಕ್ಷ. ಅವ್ರ ಹತ್ರ ಇರೋದೇ ಅಷ್ಟಂತೆ. ಆದರೆ 10 ಕೋಟಿ ಎಲ್ಲೋಯ್ತು? ತಿಂಗಳಿಗೆ 10 ಕೋಟಿ ಅಂದರೆ 1 ವರ್ಷಕ್ಕೆ 100 ಕೋಟಿ ಆಯ್ತಪ್ಪ. ಏನಾಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋದನ್ನು ಈ ಪರಿಶ್ರಮವೇ ಇಲ್ಲದೆ ದುಡ್ಡನ್ನು ಮಾಡ್ತಾ ಇರೋ ಪ್ರದೀಪ್ ಈಶ್ವರನ್ನು MLA ಹೇಳಬೇಕು. ನೋಡೋಣ, ನಾವು ಯಾವುದಾದ್ರೂ ಪರಿಶ್ರಮದಲ್ಲಿ ಓದಿರೋ ವಿದ್ಯಾರ್ಥಿಯನ್ನು ಇಂಟರ್ವ್ಯೂ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಆಗ ಇನ್ನೊಂದಷ್ಟು ಕರ್ಮಕಾಂಡಗಳು, ಬಹಳಷ್ಟು ಸತ್ಯಗಳು ಹೊರಗೆ ಬಂದರೂ ಬರಬಹುದು. ಇಷ್ಟೆಲ್ಲ ಆಗ್ತಾಯಿದ್ರು ಯಾವುದೇ ದೊಡ್ಡ ಮಾಧ್ಯಮಗಳು ಅಥವಾ ದೊಡ್ಡ ಪತ್ರಕರ್ತರು ಅನ್ನಿಸಿಕೊಂಡವರು ಮಾತ್ರ ಇದರ ಬಗ್ಗೆ ಉಸಿರನ್ನೇ ಬಿಡ್ತಾ ಇಲ್ಲ. ಅದು ಯಾಕೆ ಅನ್ನೋದೇ ಯಕ್ಷ ಪ್ರಶ್ನೆ. ಏನಾದರೂ ನಾವೇ ಅದರ ಜಾಹೀರಾತನ್ನು ಕೊಟ್ಟಿದ್ದೀವಿ, ಈಗ ಕರ್ಮಕಾಂಡವನ್ನು ಬಯಲು ಮಾಡಿದರೆ ಜನರು ನಮಗೆ ಉಗಿತಾರೆ ಅನ್ನೋ ಭಯನ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಏನಾದರೂ ಮಾಡಿಕೊಳ್ಳಿ, ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನೂ ಒಂದಷ್ಟು ಕರ್ಮದ ಅಕ್ರಮಗಳನ್ನು ಹೊರಗೆ ತರೋ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತೀವಿ ಅಷ್ಟೇ. ಇದು ಗೆಳೆಯರೇ, ಪ್ರದೀಪ್ ಈಶ್ವರ್ನ ಪರಿಶ್ರಮದ ಪರೀಕ್ಷಾ ಕರ್ಮಕಾಂಡ ಮತ್ತು ಅಲ್ಲಿ ವಿದ್ಯಾರ್ಥಿಗಳು ಹೇಗೆ ರ್ಯಾಂಕ್ ಬರ್ತಾರೆ ಅನ್ನೋದರ ಕುರಿತು ವೈರಲ್ ಆಗ್ತಾ ಇರೋ ವಿಡಿಯೋಗಳ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.